ಗೈಸ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್. ನಾವು ತುಂಬಾ ಚೆನ್ನಾಗಿದ್ದೀವಿ. ಬಟ್ ತುಂಬಾ ಬಿಸಿ ಅಲ್ಲ, ತುಂಬಾ ಬಿಸಿ ಆಗೋಗಿದ್ದೀವಿ. ಬಿಸಿಲಲ್ಲಿ ಬಿಸಿ ಆಗೋಗಿದ್ದೀವಿ. ಟ್ರೈ ಮಾಡ್ತಾ ಇದೀವಿ ಸ್ಟಿಲ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ, ಬಟ್ ಆಗ್ತಾ ಇಲ್ಲ. ಸೊ ತುಂಬಾ ದಿನ ಆಗೋಗಿದೆ. ಯಾವುದೇ ಒಂದು ಯೂಟ್ಯೂಬ್ ಎಲ್ಲ ಅಂದ್ರೆ ವಿಡಿಯೋಸ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ ಮಾತ್ರ ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದೀವಿ ಅದನ್ನ ಹಾಕಕ್ಕೆ. ಅದ್ರಲ್ಲೂ ಅಷ್ಟೇ ಏನು ಅಷ್ಟು ಕನ್ಸಿಸ್ಟೆಂಟ್ ಆಗಿ ಇವಾಗ ಸದ್ಯಕ್ಕಿಲ್ಲ ನಾವು, ಬಟ್ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇದೀವಿ. ಸೊ ಎಷ್ಟೊಂದು ದಿನ ಆದ್ಮೇಲೆ ಮಾಡ್ತಾ ಇದೀವಿ. ಆಕ್ಚುಲಿ ಈ ವಿಡಿಯೋ ಬಿಟ್ಟು ಇನ್ನೊಂದು ವಿಡಿಯೋನು ನಾವು ಮಾಡಿದೀವಿ. ಅದು ಯಾವುದು ಅಂತ ಅಂದ್ರೆ, ನಾವು ನಮ್ಮನೆ ದೇವ್ರಿಗೆ ಹೋಗಿರೋದು. ನಮ್ಮನೆಗೆ ದೇವ್ರಿಗೆ ಸುಹಾಸ್ ಕೂಡ ಬಂದಿದ್ದಾನೆ. ಅದ್ರ ವ್ಲಾಗ್ ಮಾಡಿದೀನಿ. 1 ಮಂತ್ ಮೇಲಾಗಿದೆ ಅಲ್ಲ ಡೂಡ. ಸೊ 1 ಮಂತ್ ಆಗಿದ್ರು ನಾನು ಇನ್ನೂ ಅದನ್ನ ಎಡಿಟ್ ಮಾಡಿಲ್ಲ. ಅಷ್ಟು ಅಂದ್ರೆ ಹೆಂಗೆ ಎಡಿಟ್ ಮಾಡಿ ಮಾಡ್ತಾ ಇದ್ದಳು, ಬಟ್ ನನ್ಗೇನು ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಬೇಗ ಅದನ್ನು ಹಾಕಕ್ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಏನಕ್ಕೆ ಏನು ಅಂತಂದ್ರೆ, ದೊಡ್ಡಬಳ್ಳಾಪುರದಲ್ಲಿ ಒಬ್ರು ನಮಗೆ ಕಾಲ್ ಮಾಡಿದ್ರು. ಸರ್, ಇಂಟರ್ಲಾಕಿಂಗ್ ಬ್ರಿಕ್ಸ್, ಸ್ಮಾರ್ಟ್ ಬ್ರಿಕ್ಸ್ ಅಂತ. ಸೊ ನಾವಂತ ಸ್ಮಾರ್ಟ್ ಪೀಪಲ್, ನೀವು ಇದನ್ನ ನೋಡ್ಲೇಬೇಕು ಅಂತ ಅಂದ್ರು. ಅದಕ್ಕೆ ನಾವು ಮಾತ್ರ ಸ್ಮಾರ್ಟ್ ಅಲ್ಲ, ನಮ್ ಫಾಲೋವರ್ಸ್, ನಮ್ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಸ್ಮಾರ್ಟ್. ಅವ್ರಿಗೂ ತೋರ್ಸೋಣ. ಬಟ್ ಫಸ್ಟ್ ಟೈಮ್ ಈ ತರ ಇಂಟರ್ಲಾಕಿಂಗ್ ಬ್ರಿಕ್ಸ್, ನಾರ್ಮಲ್ ಬ್ರಿಕ್ಸ್ ಎಲ್ಲ ನಾನ್ ನೋಡಿದೀನಿ, ಅಥವಾ ಏನೋ ಗೊತ್ತಿಲ್ಲ, ನಮ್ಗೆ ಅಷ್ಟು ಐಡಿಯಾನೇ ಇಲ್ಲ. ಇದೆಲ್ಲ ವಸ್ತು ನಮ್ಗೆ ಈ ತರ ಇಂಟರ್ಲಾಕಿಂಗ್ ಬ್ರಿಕ್ಸ್ ಎಲ್ಲ ಅಂದ್ರೆ ಇವಾಗ ಆಲ್ರೆಡಿ ಎಲ್ಲ ಇರುತ್ತೆ ಅನ್ಸುತ್ತೆ. ಸೊ ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂದ್ರೆ ಸ್ಮಾರ್ಟ್ ಬ್ರಿಕ್ಸ್ ಅಂತ ಅಂದ್ವಲ್ಲ, ಅವ್ರದ್ದು ದೊಡ್ಡಬಳ್ಳಾಪುರದಲ್ಲೇ ಯೂನಿಟ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ನೋಡೋಣ ಹೇಗಿರುತ್ತೆ, ಅಂದ್ರೆ ಹೇಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಏನು ಸ್ಮಾರ್ಟ್ ಬ್ರಿಕ್ ಅಂದ್ರೆ ಏನು, ಹೌದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಝೀರೋ ನಾಲೆಡ್ಜ್ ಆಕ್ಚುಲಿ ನಮ್ಗೆ. ಸೊ ನೋಡೋಣ ಅಂತ ಅದನ್ನ ನಾವು ಇವತ್ತು ವಿಡಿಯೋನಲ್ಲಿ ಮಾಡ್ತಾ ಇರೋದು. ಸೊ ನೋಡೋಣ ಹೇಗ್ ಹೋಗುತ್ತೆ ಅಂತ. ಸೊ ಇಲ್ಲಿಗೆ ಇವತ್ತು ಬಂದಿದ್ದು ನಾವು ಇಂಟರ್ಲಾಕಿಂಗ್ ಬ್ರಿಕ್ಸ್. ಸಖತ್ ಹತ್ರ ನೋಡಿ ನಮ್ಗೆ. ಓಕೆ, ಇವಾಗ ಎಲ್ಲಿದ್ದೀವಿ ಅಂತ ಹೇಳಿ ಫಸ್ಟ್. ಸೊ ಈಗ ನಾವು ದೊಡ್ಡಬಳ್ಳಾಪುರದಿಂದ ಒಂದು ನಂದಿ ಹಿಲ್ಸ್ ಹೋಗೋ ರೋಡ್ ಅಂತ, ಟಿವಿ ಸರ್ಕಲ್ ಇಂದ ನಂದಿ ಹಿಲ್ಸಿಗೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡ್ ಒಂದು 1.5 ಕಿಲೋಮೀಟರ್ ಆಗ್ಬೋದಾ ಟಿವಿ ಸರ್ಕಲ್ ಇಂದ ಇಲ್ಲಿಗೆ. ಸೊ ಟಿವಿ ಸರ್ಕಲ್ ಇಂದ ಇಲ್ಲಿಗೆ 1.5 ಕಿಲೋಮೀಟರ್ ಲೆಫ್ಟ್. ಸೊ ನಾವಿರೋದು ಈಗ ಸ್ಮಾರ್ಟ್ ಬ್ರಿಕ್ಸ್. ಹಾ, ಸೊ ನಾವು ಈಗ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹತ್ರ ಇದ್ದೀವಿ. ಸೊ ಇವರು ಕುಸುಮ ಅಂತ. ಸೊ ಇವರು ಇದ್ರ ಬಗ್ಗೆ ನಮಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಆ್ಯಂಡ್ ಆಲ್ಸೋ ಇದ್ರದ್ದು ಅಡ್ವಾಂಟೇಜಸ್ ಓವರ್ ನಾರ್ಮಲ್ ಬ್ರಿಕ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಕುಸುಮ ಅವರೇ ಹೇಳಿ ಇದ್ರ ಬಗ್ಗೆ. ಸರ್, ಇವಾಗ ನಮ್ದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಬಂದಾಗ ಇದರಲ್ಲಿ 4 ಟೈಪ್ಸ್ ಅಂತ ಬರುತ್ತೆ. ಇದರಲ್ಲಿ ಹೋಲೋ ಇಂಟರ್ಲಾಕಿಂಗ್ ಬ್ರಿಕ್ಸ್ ಬರುತ್ತೆ, ಸಾಲಿಡ್ ಇಂಟರ್ಲಾಕಿಂಗ್ ಬ್ರಿಕ್ಸ್ ಬರುತ್ತೆ, ಅಂಡ್ ನಮಗೆ ಸ್ಮಾಲ್ ಬ್ರಿಕ್ಸ್ ಅಂತ ಬರುತ್ತೆ, ಅಂಡ್ ಯುಕೋರ್ ಬ್ರಿಕ್ಸ್ ಅಂತ ನಮಗೆ 4 ಟೈಪ್ಸ್ ಬರುತ್ತೆ. ಅಂಡ್ ಇದು ನಮ್ ಜನಗಳಿಗೆ ಹೊಸದಾಗಿ ನೋಡ್ತಾ ಇರೋದು, ಬಿಕಾಸ್ ಯಾಕಂದ್ರೆ ಈ ತರ ಇಟ್ಕೆಗಳೆಲ್ಲೂ ನೋಡಿರಲ್ಲ. ಬಟ್ ಇದರಿಂದ ನಮ್ಗೆ ಈಸಿಯಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು, ಈಸಿ ಟು ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಅಂಡ್ ಇದಂತಂದ್ರೆ ಇಕೋ ಫ್ರೆಂಡ್ಲಿ ಆಗಿರುತ್ತೆ, ಮತ್ತೆ ನಮ್ಗೆ ನ್ಯಾಚುರಲ್ ವ್ಯೂ ಸಿಗುತ್ತೆ ಇದರಿಂದ. ಅಂಡ್ ಇದು ನಮಗೆ ಬಂದ್ರೆ ಇದು ನಮ್ಗೆ ಬೇಸಿಗೆಗಾಲದಲ್ಲಿ ಅಂತ ಬಂದ್ರೆ ಫುಲ್ ತಣ್ಣಗಿರುತ್ತೆ ಒಳಗಡೆ, ಅಂಡ್ ನಮ್ಗೆ ಚಳಿಗಾಲದಲ್ಲಿ ಅಂತ ಬಂದ್ರೆ ಕೂಲ್ ಆಗಿರುತ್ತೆ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದು ನಮ್ಗೆ. ಸೊ ಇದನ್ನ ಯೂಸ್ ಮಾಡಿ ಮನೆ ಕಟ್ಟೋದ್ರಿಂದ ಅದೊಂದು ಮೇಜರ್ ಅಡ್ವಾಂಟೇಜ್ ಬರುತ್ತೆ ನಮಗೆ. ಅಂಡ್ ಇದು ನಮಗೆ ನಮ್ ನಾರ್ಮಲ್ ಬ್ರಿಕ್ಸ್ ಇಂದ ಇಟ್ಕೆ ಕಟ್ಟಿದ್ರೆ ಇದು ನಮ್ಗೆ ಅದರಿಂದ 30 to 20% ಇದರಿಂದ ನಾವು ಕಾಸ್ಟ್ ನ ಸೇವಿಂಗ್ಸ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಇವಾಗ ನಾವು ನಾರ್ಮಲ್ ಬ್ರಿಕ್ಸ್ ಅಂತ ಬಂದ್ರೆ ಅದು ಬೇಗನೂ ಕನ್ಸ್ಟ್ರಕ್ಷನ್ ಮಾಡೋಕ್ ಆಗೋದಿಲ್ಲ, ಬಟ್ ಈಸಿಯಾಗಿ ಇದರಿಂದ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಬಟ್ ಅಮೌಂಟ್ ಅಲ್ಲಿ ಕೂಡ ಇದರಿಂದ 30 to 20% ಅಮೌಂಟ್ ಸೇವಿಂಗ್ ಬರುತ್ತೆ ನಮ್ಗಿದು. ಯಾಕಂದ್ರೆ ನ್ಯಾಚುರಲ್ ವ್ಯೂ ಕೊಡೋದ್ರಿಂದ, ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ, ಪರಿಸರಕ್ಕೆ ಪೂರಕ ಆಗು ನಮ್ಗೆ ಇದು ಸಿಗುತ್ತೆ. ಸೊ ಇದನ್ನ ಯೂಸ್ ಮಾಡಿದ್ರೆ ಪ್ಲಾಸ್ಟರಿಂಗ್ ಬೇಡ ಅಂತ ಹೇಳ್ತಾ ವಿತೌಟ್ ಪ್ಲಾಸ್ಟರಿಂಗ್ ಕೂಡ ನಾವು, ಮತ್ತೆ ವಿತೌಟ್ ಪಿಲ್ಲರ್ G+1 ಹೌಸ್ ನ ನಾವ್ ಇದರಿಂದ ಕಟ್ಕೋಬಹುದು. ವಿತೌಟ್ ಪಿಲ್ಲರ್ಸ್. ಹೌದು. ಓಕೆ, ಸೊ ತುಂಬಾ ಸ್ಟ್ರೆಂತ್ ಇರುತ್ತೆ ನಾರ್ಮಲ್ ಬ್ರಿಕ್ಸ್ ಗೆ. ಹೌದು, ಇದು ಬೇಕಾದ್ರೆ ಸ್ಟ್ರೆಂತ್ ಯಾವ ತರ ಇರುತ್ತೆ ಅಂದ್ರೆ, ಇದು ನಾವು ಹೈಡ್ರಾಲಿಕ್ ಮಿಷಿನ್ ಇಂದ ಮಾಡೋದ್ರಿಂದ 30 ಇಂದ ನಮ್ಗೆ ಕಾಂಪ್ರೆಸ್ ಆಗಿ ಬರುತ್ತೆ.
ಅಂಡ್ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಬಂದ್ರೆ 100 ಕೆಪಾಸಿಟಿಲಿ ಇದು ನಮಗೆ ಕಾಂಪ್ರೆಸ್ ಆಗಿ ಬರುತ್ತೆ ಬ್ರಿಕ್ಸ್. ಸೊ ನೀವೀಗ 4 ಟೈಪ್ಸ್ ಹೇಳಿದ್ರಲ್ಲ, 4 ಟೈಪ್ಸ್ ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ 4 ಟೈಪ್ಸ್ ಕೂಡ ಇಲ್ಲ ಆಗುತ್ತೆ. ಸೊ ಆ 4 ಟೈಪ್ಸ್ ಕೂಡ ತೋರಿಸ್ಬೋದು. ಓಕೆ, ತೋರಿಸ್ಬೋದು. ಬಟ್ ಆಮೇಲೆ ನಿಮ್ಗೆ ಯಾವ ತರ ಇದು ಟೆಸ್ಟೆಡ್ ಕೂಡ, ಜಿಯೋಲಾಜಿಕಲ್ ಟೆಸ್ಟೆಡ್ ಕೂಡ ಆಗಿದೆ. ಸೊ ಓಕೆ, ಈಗ ಈ ಬ್ರಿಕ್ಸ್ ಎಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಒಳಗೆ ಹೋಗಿ ನೋಡೋಣ. ಸೊ ಇದು ಫ್ರೆಶ್ ಆಗಿ ಪ್ರಿಪೇರ್ ಆಗಿ ಬಂದಿರೋದು ಇದು. ಇದಕ್ಕೆ ನೀಡಲ್ ಟೆಸ್ಟ್ ಕೂಡ ನಾವು ಮಾಡ್ಬೋದು. ಬಿಕಾಸ್ ಯಾಕಂದ್ರೆ ಅವಾಗ ತಾನೇ ಪ್ರಿಪೇರ್ ಆಗಿ ಬಂದಿರೋ ಬ್ರಿಕ್ಸ್ ಗಳೆಲ್ಲ ನೀಡಲ್ ಟೆಸ್ಟ್ ಅಂತ ಮಾಡಿದಾಗ ಇದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ತರ ಇಲ್ಲಿ ಪ್ರಿಪೇರ್ ಮಾಡೋ ಬ್ರಿಕ್ಸ್ ಏನಾದ್ರು ನೀಡಲ್ ಟೆಸ್ಟ್ ಮಾಡಿದಾಗ ಒಂಚೂರು ಎಲ್ಲೂ ಬ್ರೇಕ್ ಆಗಲ್ಲ ಇಟ್ಕೆಗಳು. ಅಷ್ಟು ಸ್ಟ್ರಾಂಗ್ ಇರ್ತವೆ. ಮಾಡೋಣ ಟೆಸ್ಟ್. ಮಾಡೋಣ. ನೀಡಲ್. ಸೊ ಇದು ಈಗ ತಾನೇ ಫ್ರೆಶ್ ಆಗಿ ಪ್ರಿಪೇರ್ ಆಗಿ ಬಂದಿರೋ ಬ್ರಿಕ್ಸ್. ಸೊ ಇದ್ರ ಮೇಲೆ ಒಂದು ನೀಡಲ್ ಟೆಸ್ಟ್ ಅಂತ ಮಾಡ್ತಾರಂತೆ. ಯೂಶಲಿ ನಾರ್ಮಲ್ ಬ್ರಿಕ್ಸ್ಗೆ ನೀಡಲ್ ಟೆಸ್ಟ್ ಅಂದ್ರೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತಂತೆ. ಸೊ ಈ ಬ್ರಿಕ್ಸ್ ಆ ರೀತಿ ಆಗೋದಿಲ್ಲ ಅಂತ ಕುಸುಮ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದನ್ನ ಲೈವ್ ಆಗಿ ಟೆಸ್ಟ್ ಮಾಡಿ ಕೂಡ ನೋಡೋಣ. ಕಂಪ್ಲೀಟ್ ಈ ತರ ಪ್ರೆಸ್ ಮಾಡಿದಾಗ ಕೂಡ ಈ ಬ್ರಿಕ್ಸ್ ಬ್ರೇಕ್ ಆಗಿಲ್ಲ. ಓಕೆ. ಸೊ ಯಾಕಂದ್ರೆ ಇದಿನ್ನು ಇವಾಗ ತಾನೇ ಬ್ರಿಕ್ಸ್ ರೆಡಿಯಾಗಿ ಬಂದಿರೋದು. ಓಕೆ, ನಾನೊಂದ್ಸಲ ಮಾಡ್ಬಿಡ್ತೀನಿ. ಓಕೆ, ಸೊ ಇದು ಟೆಸ್ಟ್ ಪಾಸ್ ಆಗಿದೆ, ನೀಡಲ್ ಟೆಸ್ಟ್. ಅಂಡ್ ಇದು ಬಂದು ಯಾವ ಬ್ರಿಕ್ ಅಂತ ಇದು ಸಾಲಿಡ್ ಬ್ರಿಕ್. ಸೊ ಇದೇಗೆ ಪ್ರಿಪೇರ್ ಆಗುತ್ತೆ? ಇದು ನಮ್ಗೆ 30 ಟನ್ ಕೆಪಾಸಿಟಿಲಿ ಇದು ಕಂಪ್ರೆಸ್ ಆಗುತ್ತೆ. ಅಂಡ್ ಇನ್ನೊಂದು ನಮ್ದು ಹೋಲೋ ಬ್ರಿಕ್ಸ್ ಅಂತ ಹೇಳಿದ್ನಲ್ಲ, ಅದು 100 ಟನ್ ಕೆಪಾಸಿಟಿಲಿ ಕಂಪ್ರೆಸ್ ಆಗುತ್ತೆ. ಸೊ ಅದರಿಂದ ಇದು ಸ್ಟ್ರಾಂಗ್ ಆಗಿರುತ್ತೆ. ಅದು 100 ಟನ್, ಇದು 30 ಟನ್. ಹೌದು. ಸೊ ಓಕೆ, ಈಗ ಆಗ್ಲಿಂದ ಹೇಳ್ತಾ ಇದೀನಿ ಮ್ಯಾನುಫ್ಯಾಕ್ಚರಿಂಗ್ ಹೇಗ್ ಮಾಡ್ತಾರೆ ನೋಡೋಣ ಅಂತ. ಈಗ ಹೋಗಿ ನೋಡೋಣ ಬನ್ನಿ. ಓಕೆ, ಇಲ್ಲಿ ಪ್ರಿಪೇರ್ ಆಗ್ತಾ ಇರೋದು ಇವಾಗ ನೀವು ನೋಡಿದ್ರಲ್ಲ ಸಾಲಿಡ್ ಬ್ರಿಕ್ಸ್ ಅಂತ. ಸೊ ಅದಿದು ಹೈಡ್ರಾಲಿಕ್ ಮೆಷಿನ್ ಅಲ್ಲಿ ಇದು ಪ್ರಿಪೇರ್ ಆಗ್ತಾ ಇದೆ. ಓಕೆ, ಒಂದೇ. ಓಕೆ, ಈಗ ಫಸ್ಟ್ ಇಂದ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಈಗ ಸ್ಯಾಂಡ್ ಹಾಕ್ತಾ ಇದ್ದಾರೆ. ಸೊ ಈಗ 30 ಟನ್ ಅಷ್ಟು ಪ್ರೆಷರ್ ಹಾಕ್ತಾ ಇದ್ದಾರೆ. ಪ್ರೆಷರ್ ಹಾಕಿದ ಮೇಲೆ ಅದು ಈ ರೀತಿ ಸಾಲಿಡ್ ಬ್ರಿಕ್ ಆಚೆಗೆ ಬರುತ್ತೆ. ಸೊ ಅದ್ರ ಮೇಲೆ ಟೆಸ್ಟ್ ಮಾಡೋಣ. ಸೊ ಈಗ ತಾನೇ ಫ್ರೆಶ್ ಆಗಿ ತೆಗೆದಿಟ್ಟಿರೋದು. ಸೊ ಇವಾಗ ತಾನೇ ಇದು ಪ್ರಿಪೇರ್ ಆಗಿ ಬಂದಿರೋ ಬ್ರಿಕ್ಸ್. ಇದ್ರ ಮೇಲೂ ಕೂಡ ನೀಡಲ್ ಟೆಸ್ಟ್ ಮಾಡ್ತಾ ಇದೀವಿ. ನೋಡಿ, ಎಷ್ಟು ಪ್ರೆಷರ್ ಹಾಕಿದ್ರು ಕೂಡ ಬ್ರಿಕ್ಸ್ ಬ್ರೇಕ್ ಆಗಿಲ್ಲ. ಓಕೆ, ಸೊ ಇದು ಓಕೆ. ಆದ್ರೂ ಕೂಡ ಬ್ರಿಕ್ಸ್ ಬ್ರೇಕ್ ಆಗಿಲ್ಲ. ಸೊ ನಾರ್ಮಲ್ ಬ್ರಿಕ್ಸ್ ಆದ್ರೆ ಬ್ರೇಕ್ ಆಗ್ಬಿಡುತ್ತೆ. ಸಿಮೆಂಟ್ ಇಟ್ಕೆಗಳೆಲ್ಲ ಬರ್ದಾಗ ಅವಾಗ ತಾನೇ ಪ್ರಿಪೇರ್ ಆಗಿ ಬಂದ ತಕ್ಷಣ ಬ್ರಿಕ್ಸ್ ಈ ತರ ಟೆಸ್ಟ್ ಮಾಡಿದಾಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಸೊ ಈಗ ರೆಡಿ ಆಗಿ ಬಂದಿರೋ ಬ್ರಿಕ್ಸ್. ನೀವಿಬ್ರು ನಿಂತ್ಕೊಳ್ಳಿ. ನಿಂತ್ಕೊಳ್ಳೆ ಇದ್ರ ಮೇಲೆ. ಬಾ, ನೀನ್ ನಿಂತ್ಕೊಂಡ್ರು ಒಂದೇ, ನಿಂತ್ಲಿಲ್ಲ ಅಂದ್ರು ಒಂದೇ. ನೀನ್ ಕಮ್ಮಿ ತೂಕ, ನಾನ್ ನಿಲ್ತೀನಿ. ಓಕೆ, ಇಂಡಿಯಾಗ ಬಂದ್ಮೇಲೆ ಆಲ್ಮೋಸ್ಟ್ 72 ಆಗಿದ್ದೀನಿ. ಈಗ ಆಕ್ಚುಲಿ ರೆಡಿ ಆಗಿ ಬಂದಿರೋ ಬ್ರಿಕ್ ಇದು. ನಾವಿಬ್ರು ನಿಂತ್ರಿ ಇದೇನು ಆಗಿಲ್ಲ. ಸೊ ಅಷ್ಟು ಸ್ಟ್ರಾಂಗ್. ಸೊ ಈಗ ನೆಕ್ಸ್ಟ್ ಇನ್ನೂ ಒಂದು ಟೆಸ್ಟ್, ಡ್ರಾಪ್ ಟೆಸ್ಟ್, ಅದನ್ನು ಮಾಡೋಣ. ಓಕೆ, ಇವಾಗ ಇಟ್ಕೆ ಇನ್ನೂ ಬ್ರಿಕ್ಸ್ ಇನ್ನು ಯಾವ ತರ ಹೆಚ್ಚು ಸ್ಟ್ರಾಂಗ್ ಇದೆ ಅಂತ ಹೇಳೋದಕ್ಕೆ ನಮ್ಮ ಇದರಿಂದ ಡ್ರಾಪ್ ಟೆಸ್ಟ್ ಮಾಡಿಸ್ತಾ ಇದೀವಿ. ಸೊ ನೀವು ಅಲ್ಲೂ ಕೂಡ ನೋಡ್ಬೋದು. ಒಂದು 10 ಅಡಿ ಇರ್ಬೋದಾ ಇದು? ಇದೆ. ನೈಸ್. ಇದು 21 ಡೇಸ್ ಕ್ಯೂರಿಂಗ್ ಆಗಿದೆ. ಎಲ್ಲ ಸ್ಟ್ರಾಂಗ್ ಆಗಿದೆ, ಏನಾಗಿದೆ. ಈವನ್ ಎಡ್ಜಸ್ ಕೂಡ ಹೋಗಿಲ್ಲ. ಶೇಪ್ ಕ್ಲಿಯರ್ ಆಗಿ ಹಾಗೇ ಇದೆ, ಮೇಲಿಂದ ಬಿಸಾಕಿದ್ರು.
ಈಗ ಒನ್ ಮೋರ್ ಟೆಸ್ಟ್. ಏನ್ ಟೆಸ್ಟ್ ಇದು? ಸೌಂಡ್ ಟೆಸ್ಟ್. ಸೌಂಡ್ ಟೆಸ್ಟ್. ಸೊ ಏನ್ ಸೌಂಡ್ ಬಂದ್ರೆ? ಮೆಟಲ್ ತರ ಸೌಂಡ್ ಬಂದ್ರೆ ಇದನ್ನು ಕ್ವಾಲಿಟಿ ಬ್ರಿಕ್ಸ್ ಅಂತ. ಓಕೆ. ಓಕೆ. ಸೊ ಫುಲ್ ಕ್ವಾಲಿಟಿ. ಇದು ಅರೌಂಡ್ ಒಂದು 6 months ಇಂದನೂ ಇದು ನೀರಲ್ಲೇ ಇದೆ. ಸೊ ಆದ್ರೂ ಕೂಡ ಇದ್ರದ್ದು ಯಾವುದೇ ಕೂಡ ಬ್ರಿಕ್ಸ್ ಕೂಡ ನೀರಲ್ಲಿ ಕರ್ಗಿಲ್ಲ. ಸೊ ನಾರ್ಮಲ್ ಬ್ರಿಕ್ಸ್ ಅಂತ ಬಂದಾಗ 1 month ನೀರಲ್ಲಿ ಇಟ್ಟಿದ ತಕ್ಷಣ ಅದು ಕರ್ಗೋಗ್ಬಿಡುತ್ತೆ. ಅಂಡ್ ನೀವು ಕೇಳ್ಬೋದು 6 months ಇಂದ ಇದೆಯಾ ಇದು ವಾಟರ್ ಅಲ್ಲಿ ಅಂತ. ಸೊ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕಂಪ್ಲೀಟ್ ಪಾಚಿ ಕಟ್ಟಿದೆ. ನಾರ್ಮಲ್ ಬ್ರಿಕ್ಸ್ ಇಟ್ಟಿದ್ರಂತೆ, ಅದನ್ನು ಕರ್ಗಿ ಮುದ್ದೆ ಆಗೋಗಿದೆ, ಅದಕ್ಕೆ ನೀರು ಈ ಕಲರ್ ಆಗೋಗಿರೋದು. ಓಕೆ. ಎಲ್ಲಾ ಬ್ರಿಕ್ಸ್ನು ಇಟ್ಟಿದೀವಿ. ಸೊ ಮುಂಚೆ ತೋರಿಸಿದ್ದು ಹೋಲೋ ಇಂಟರ್ಲಾಕಿಂಗ್ ಬ್ರಿಕ್ಸ್, ಇವಾಗ ತೋರಿಸ್ತಾ ಇದ್ದು ಯುಕೋರ್ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ. ಅಂಡ್ ಇನ್ನೊಂದು ಸ್ಮಾಲ್ ಬ್ರಿಕ್ಸ್ ಕೂಡ ಇದೆ. ಇದು ಸ್ಮಾಲ್ ಬ್ರಿಕ್ಸ್. ಓಕೆ. ಸೊ ಇದಿಷ್ಟು 4 types ಆಫ್ ಬ್ರಿಕ್ಸ್ ನೀವು ಪ್ರೊವೈಡ್ ಮಾಡೋದಲ್ವಾ? ಓಕೆ. ಸೊ ಇದು ನಮ್ಮ ಕನ್ಫರ್ಮೇಶನ್ಗೆ ಪಾಚಿ ನೀರು ರಿಯಲ್ ಅಂತ. ಸೊ ಅದು ರಿಯಲ್ ನೋಡಿ. ಓಕೆ. ಎಲ್ಲ ಇಲ್ಲಿ ಬಂದ್ ಬಿದ್ಬಿಟ್ಟು ಮಿಕ್ಸಿಂಗ್ ಆಗತ್ತೆ. ಈ ಮಿಕ್ಸಿಂಗ್ ಆದ ಐಟಮ್ ಎಲ್ಲ ಈ ಕನ್ವೇನರ್ ಅಲ್ಲಿ ಬೀಳುತ್ತೆ. ಓಕೆ. ನೋಡ್ತಾ ಇರ್ಬೋದು ನೀವು, ಈ ಕನ್ವೇನರ್ ಮೂಲಕ ಹೋಗಿ ಬಿನ್ ನಲ್ಲಿ ಬೀಳುತ್ತೆ. ಓಕೆ. ಬಿನ್ ನಲ್ಲಿ ಬಿದ್ದಾದ್ಮೇಲೆ ನಿಮ್ಗೆ ಅಲ್ಲಿ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಗೊತ್ತಾಗತ್ತೆ. ಸೊ ಈಗ ಕನ್ವೇಯರ್ ಬೆಲ್ಟ್ ಎಲ್ಲ ಮಿಕ್ಸರ್ ಎಲ್ಲ ಬಂದು ಕನ್ವೇನರ್ ಬೆಲ್ಟ್ ಅಲ್ಲಿ ಬಂದು ಈ ಬಿನ್ ಅಲ್ಲಿ ಬೀಳುತ್ತೆ. ಓಕೆ. ಬಿನ್ ಅಲ್ಲಿ ಬಿದ್ದಾದ್ಮೇಲೆ ಇಲ್ಲಿ ಪ್ರೆಶಿಂಗ್ ಆಗ್ತಾ ಹೋಗುತ್ತೆ. ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಹೇಳಿ. ಇದು ಬಂದು ಸಾಲಿಡ್ ಇಂಟರ್ಲಾಕಿಂಗು. ನೀವು ನೋಡಿದಿರ ಆಲ್ರೆಡಿ. ಇದು ಬಂದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಬರ್ತಾ ಹೋಗ್ತದೆ. ಇಲ್ಲಿ ಪ್ರೊಸೆಸ್ ಅನ್ನ ನೀವು ನೋಡ್ಕೋಬಹುದು. ಈ ತರ ಒಂದು ಸೈಡ್ ಅಲ್ಲಿ ತಗೊಳ್ಳಿ, ಮುಂದ್ಗಡೆನೂ ತಗೊಳ್ಳಿ. ಸೊ ಒನ್ ಟೈಮ್ಗೆ 4 ಬ್ರಿಕ್ಸ್ ಆಗುತ್ತೆ. ಒನ್ ಟೈಮ್ಗೆ 4 ಬ್ರಿಕ್ಸ್ ಬರುತ್ತೆ. ಸೊ ಇದು ಎಷ್ಟು ಟನ್ ಪ್ರೆಷರ್ ಆಗುತ್ತೆ? 100 ಟನ್. 100 ಟನ್ ಕೆಪಾಸಿಟಿ 30 ಟನ್ ಪ್ರೆಷರ್ ಆಗುತ್ತೆ. 30 ಟನ್. ಓಕೆ. ಈ ರೀತಿ ಮುಂದ್ಗಡೆ ಬನ್ನಿ, ಒಂದು ಮುಂದ್ಗಡೆ ಇವು ತಗೊಳ್ಳಿ, ಕಾಣಿಸುತ್ತೆ ನಿಮಗೆ. ಈಗ ನೀಡಲ್ ಟೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಅಂದ್ರೆ ಸ್ಟ್ರೆಂಗ್ ಚೆಕ್ ಮಾಡ್ಲಿಕ್ಕೆ ನೀಡಲ್ ಟೆಸ್ಟ್ ಮಾಡ್ತಾ ಇರೋದು. ನೀಡಲ್ ಟೆಸ್ಟ್ ಮಾಡಿದ್ರು ಸಹಿತ ಬ್ರೇಕ್ ಆಗ್ಲಿಲ್ಲ ಆದ್ರೆ ಇಟ್ ವಿಲ್ ಬಿ ದ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಗೊತ್ತಾಗುತ್ತೆ. ಸೊ ಈಗ ಸ್ಮಾರ್ಟ್ ಬ್ರಿಕ್ಸ್ ನಲ್ಲಿ ಸಿಗೋ 4 ವೆರೈಟೀಸ್ ಆಫ್ ಬ್ರಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಹೇಳಿ ಈ 4 ಬಗ್ಗೆನೂ ಮತ್ತೆ ಇದ್ರ ಸ್ಪೆಷಾಲಿಟಿ ಎಲ್ಲ ಹೇಳಿ. ಎಸ್, ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಲ್ಲಿ ಬಂದು 4 ಟೈಪ್ಸ್ ಇದೆ. ಒಂದು ಹೋಲೋ ಇಂಟರ್ಲಾಕಿಂಗ್ ಬ್ರಿಕ್ ಅಂತ ಹೇಳಿ, ಇದು ಬಂದು 7 kg ಬರುತ್ತೆ, 7ರಿಂದ 7.5 kg ಬರುತ್ತೆ. ನೆಕ್ಸ್ಟ್ ಬಂದು ಯುಕೋರ್ ಬ್ರಿಕ್ ಅಂತ ಹೇಳಿ, ಇದು ಬಂದು 5ರಿಂದ 5.5 kg ಬರುತ್ತೆ. ದೆನ್ ಚಿಕ್ಕೆಟಿಗೆ ಬರುತ್ತೆ, ಇದು ಬಂದು 2.5 kg, 2.5ರಿಂದ 3 kg ಬರುತ್ತೆ. ದೆನ್ ಬಂದು ಇದು ಸಾಲಿಡ್ ಇಂಟರ್ಲಾಕಿಂಗ್ ಬ್ರಿಕ್ ಅಂತ ಹೇಳಿ, ಇದು ಬಂದು 12ರಿಂದ 12.5 13 kg ಈ ತರ ಬರುತ್ತೆ. ಓಕೆ. ಇದು 4 ಟೈಪ್ಸ್ ಆಫ್ ಬ್ರಿಕ್ಸ್ ನಮ್ಮಲ್ಲಿ ಅವೈಲಬಲ್ ಇರೋದು. 80,000 ಪ್ಲಸ್ ಅಷ್ಟು ಸ್ಟಾಕ್ ಇದೆ ಅಂತ ಹೇಳ್ಬೋದು ಈಗ. ಓಕೆ. ಸೊ ಇದರಿಂದ ಮನೆ ಕಟ್ಸಿದ್ರೆ ಹೇಗೆ ಫಿನಿಶಿಂಗ್ ಬರುತ್ತೆ ಅಂತ ನಿಮ್ಗೆ ಸ್ವಲ್ಪ ಒಂದು ಐಡಿಯಾ ಬರೋದಕ್ಕೆ ನೋಡಿ, ಈ ವ್ಯೂಸ್ ಗಳನ್ನ ನೋಡ್ತಾ ಹೋಗ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅದನ್ನ ಇದೇ ಬ್ರಿಕ್ಸ್ ನಲ್ಲಿ ಕಟ್ಸಿರೋದು. ಯಾವ ಬ್ರಿಕ್ ಸರ್ ಇದು? ಇದು ಹೋಲೋ ಇಂಟರ್ಲಾಕಿಂಗ್ ಬ್ರಿಕ್ಸ್. ಇಲ್ಲಿ ನೋಡ್ತಾ ಇದೀರಲ್ಲ ಈ ಬ್ರಿಕ್, ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದೇ ಬ್ರಿಕ್ಸ್ ಇಂದ
ನಮ್ ಮೇನ್ ಸೇಲ್ಸ್ ಆಗ್ತೋ ಇದೇ ಬ್ರಿಕ್ಸ್, ಇದ್ರಲ್ಲಿ ಮೇಲೆ ನಾವು ಸೊ ಕಾನ್ಸಂಟ್ರೇಟ್ ಇದು ಆ ತರ ಫಿನಿಶ್ ಈ ಬರುತ್ತೆ. ತರ ಫಿನಿಶ್ ಅಪ್ ಬರ್ತಾ ಹೋಗುತ್ತೆ. ಪ್ಲಾಸ್ಟಿಂಗ್ ಕೂಡ ಮಾಡಿಲ್ಲ ಅಲ್ವಾ ಅದಕ್ಕೆ? ಪ್ಲಾಸ್ಟಿಂಗೇ ಬೇಡ. ಹ್ಮ್ ಇದ್ರದ್ದು ಪ್ಲಸ್ ಪಾಯಿಂಟೇ ಅದು, ಪ್ಲಾಸ್ಟಿಂಗ್ ಇಲ್ಲದೆ ನಾವು ಮನೆಗಳನ್ನ ಕಟ್ಬೋದು ಅಂತ ಹೇಳ್ಬೋದು. ಓಕೆ. ಜಸ್ಟ್ ನೀವು ಪೇಂಟ್ ಮಾಡಿದ್ರೆ ಸಾಕು, ಅಥವಾ ವಾಟರ್ ಪ್ರೂಫ್ ಮಾಡ್ಕೊಂಡ್ರೆ ಸಾಕು ಈ ಬ್ರಿಕ್ಸ್ ಇಂದ. ಹ್ಮ್ ಆಮೇಲೆ ಇಕೋ ಫ್ರೆಂಡ್ಲಿ ಆಗಿರುತ್ತೆ, ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇದ್ರ ಮೇನ್ ಫೀಚರ್ಸ್ ಅವು. ಓಕೆ. ಆಮೇಲೆ ಲುಕ್ ಸಹಿತ ಅದೇ ರೀತಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕೆಲವೊಂದು ಮೂವೀಸ್ ಗಳಲ್ಲಿ, ಕೆಲವೊಂದು ಇದರಲ್ಲಿ ವಿಲ್ಲಾಸ್ ಗಳೆಲ್ಲ ಇದೇ ಮಾಡ್ತಾ ಇದ್ದಾರೆ. ಹೌದು. ಹಾಗಾಗಿ ನಾವು ಒಂದು ಸ್ಪೆಷಲ್ ಮನೆ ಕಟ್ಬೇಕು ಅನ್ನೋರಿಗೆ ಇದು ಒಳ್ಳೆ ಏನು ಬ್ರಿಕ್ಸ್ ಅಂತ ಹೇಳ್ಬೋದು. ಸರ್ ಆಮೇಲೆ ಈ ಬ್ರಿಕ್ಸ್ ಗೆ ಗವರ್ನಮೆಂಟ್ ಅಪ್ರೂವಲ್ ಇದೆಯಾ? ಎಸ್, ಇದು ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂಡಿದೀವಿ. ಅದರ ಪ್ರಕಾರ ಆಕ್ಚುಲಿ 3.5 ಇರಬೇಕು ಏನು ಗೌರ್ಮೆಂಟ್ ಏನು MP. ಇದು ನಮ್ದು ಬಂದು 11 MP ಅಷ್ಟು ಏನಿದೆ ಕಂಪ್ರೆಸಿವ್ ಕೆಪಾಸಿಟಿ. ಓಕೆ. ಸೊ ಗವರ್ನಮೆಂಟ್ ಸೆಟ್ ಮಾಡಿರೋ ಥ್ರೆಶೋಲ್ಡ್ ಗಿಂತ ನಿಮ್ದು ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ ಓಕೆ. ವಿತ್ ಅದು ಸರ್ಟಿಫೈ ಇದೀವ್ರೆ, ಅಲ್ಲಿ ಸ್ಕ್ಯಾನರ್ ಇರುತ್ತೆ, ನೀವು ಹೋಗಿ ಕೂಡ ಚೆಕ್ ಮಾಡ್ತಾ ಹೋಗ್ಬೋದು. ಓಕೆ. ಸೊ ಸರ್ ಈಗ ವಿಡಿಯೋ ನೋಡ್ತಾ ಇರೋರ್ಗೆ ಏನಾದ್ರು ಈ ಬ್ರಿಕ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯಾವ ನಂಬರಿಗೆ ಕಾಂಟ್ಯಾಕ್ಟ್? ಹೆಚ್ಚಿನ ನಂಬರ್ಗೆ ನಾವು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ಗೆ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಓಕೆ. ಈಗ ಏನ್ ಮಾಡ್ತಾ ಇರೋದು ಇವರು? ಇವ್ರು ಏನ್ ಮಾಡ್ತಾ ಇದಾರೆ, ಜಸ್ಟ್ ಮಾಡೆಲ್ ಅಂತ ಹೇಳಿ ಒಂದ್ ಎಲ್ ಶೇಪ್ ಮತ್ತೊಂದು ಪಿಲ್ಲರ್ ನ ಮಾಡಿ ತೋರಿಸ್ತಾ ಹೋಗ್ತಾರೆ. ಓಕೆ. ಎಷ್ಟು ಈಸಿ ಮತ್ತೆ ಎಷ್ಟು easy and fast ಇದೆ. ಮಾಡಬಹುದು ಈ ಬ್ರಿಕ್ಸ್ ಯೂಸ್ ಮಾಡಿ ಅಂತ ಒಂದು ಎನಿ ಪರ್ಸನ್ ಕ್ಯಾನ್ ಆಲ್ಸೋ ಕನ್ಸ್ಟ್ರಕ್ಟ್ ಅಂತ ಹೇಳ್ಬೋದು. ಈ ಫಾರ್ಮ್ ಹೌಸ್ ಗಳನ್ನ ನಾವೇ ಸಹಿತ ಕಟ್ಬೋದು, ಆ ರೀತಿ ಇದೆ ಇದು. ಇವರು ಯಾವುದೇ ರೀತಿಯಾದ ಇಂಜಿನಿಯರ್ ಅಲ್ಲ, ಸೊ ಮೇಸ್ತ್ರಿ ಅಲ್ಲ, ಸಾರಿ ಮೇಸ್ತ್ರಿ ಅಲ್ಲ. ಸೊ ಅವರು ಕೂಡ ಎಷ್ಟು ಈಸಿಯಾಗಿ ಈ ಬ್ರಿಕ್ಸ್ ನ ಯೂಸ್ ಮಾಡಿ ಒಂದು ಸ್ಯಾಂಪಲ್ ಎಲ್ ಶೇಪ್ ವಾಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಯೂಸಿಂಗ್ ಹ್ಯಾಲೋ ಇಂಟರ್ಲಾಕಿಂಗ್ ಬ್ರಿಕ್. ಸೊ ಇಲ್ಲಿ ನೋಡ್ತಾ ಇದ್ರೆ ಇದು ಮೇಲ್ಗಡೆ ಬಲ್ಜ್ ಆಗಿದೆ, ಆದ್ರೂ ಇದ್ರ ಕೆಳಗಡೆ ಇದಕ್ಕೆ ಮೇಲ್ ಅಂತಾರೆ, ಅದಕ್ಕೆ ಫಿಮೇಲ್ ಅಂತಾರೆ. ಸೊ ಮೇಲ್ ಮೇಲೆ ಮೇಲ್, ಫಿಮೇಲ್ ಅಂತಾರೆ. ಓಕೆ. ಅದಕ್ಕೆ ಅದು ಲಾಕ್ ಕೊಡ್ತಾ ಸೊ ಅದು ಲಾಕ್ ಆಗ್ತಾ ಹೋಗುತ್ತೆ. ಓಕೆ. ಇಂಟರ್ಲಾಕಿಂಗ್ ಬ್ರಿಕ್ಸ್ ಫೆಸಿಲಿಟಿನೇ ಅದು. ಕರೆಕ್ಟ್ ಲಾಕ್ ಆಗ್ತಾ ಹೋಗುತ್ತೆ. ಈ ತರ ಆಯ್ತು ನೋಡಿ ಇವ್ರೆ. ಈ ತರ ನಿಮ್ದು ಏನ್ ಬರುತ್ತೆ, ವಾಲ್ಸ್ ಬಿಲ್ಟಪ್ ಆಗ್ತಾ ಹೋಗುತ್ತೆ. ಜಸ್ಟ್ ಒಂದು ಎಲ್ ಶೇಪ್ ಒಂದು ಮಾಡೆಲ್ ಅಂತ ನಿಮ್ಗೆ ಮಾಡಿರೋದು. ನೋಡು ಒಂದು ರೌಂಡ್ ಮಾಡಿ ಇಲ್ಲಿ ಫಿನಿಶಿಂಗ್ ಎಲ್ಲ ಈ ರೀತಿ ಫಿನಿಶಿಂಗ್ ಬರುತ್ತೆ. ಜಸ್ಟ್ ಪುಷ್ ಮಾಡಿ ನೋಡಿ, ಇವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ. ಈಗ ಗೊತ್ತಾಗುತ್ತೆ ಲಾಕ್ ಅಂದ್ರೆ ಏನು ಅಂತ ಹೇಳಿ. ಜಸ್ಟ್ ಪುಷ್ ಮಾಡಿ ಗೊತ್ತಾಗುತ್ತೆ. ಹೌದು. ಅರ್ಥ ಆಯ್ತಾ? ಗೊತ್ತಾಯ್ತು. ಸ್ಪೆಷಲ್ ಆಫ್ ದ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂದ್ರೆ ಇದು ನೋಡಿ. ನೀವೇ ಪ್ರೆಸ್ ಮಾಡಿ ಏನಾಗಲ್ಲ ಅಂದ್ರೆ ಅಷ್ಟು ಲಾಕಿಂಗ್ ಆಗುತ್ತೆ, ಸಾಲಿಡ್ ಇರುತ್ತೆ ಅಂತ ಹೇಳೋದು. ಓಕೆ. ಇನ್ನೊಂದು ಪಿಲ್ಲರ್ ಒಂದು ಮಾಡ್ತಾರೆ ಈಗ. ಸೊ ಇದು ವಾಲ್ಸ್ ಆಯ್ತು. ಈಗ ಒಂದು ಪಿಲ್ಲರ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ಬೋದಂತೆ ಈ ಬ್ರಿಕ್ಸ್ ನಲ್ಲಿ. ಸೊ ಅದು ಒಂದು ಎಕ್ಸಾಂಪಲ್ ತೋರಿಸ್ತಾರೆ. ಸೊ ಯೂಶಲಿ ಒಂದು ಮನೆಗೆ ಪಿಲ್ಲರ್ ಕಟ್ಟಬೇಕು ಅಂದರೆ ಶಟ್ರಿಂಗು, ಬಾರ್ ಬೆಂಡಿಂಗು ಅದೆಲ್ಲ ಮಾಡಬೇಕು. ಬಟ್ ಈ ಬ್ರಿಕ್ಸ್ನ ಯೂಸ್ ಮಾಡಿ ನೋಡಿ ಜಸ್ಟ್ ಹೇಗೆ ಮಾಡ್ತಾ ಇದ್ದಾರೆ ಪಿಲ್ಲರ್ನ. ಸೊ ಈ ಬ್ರಿಕ್ಸ್ನ ಯೂಸ್ ಮಾಡಿ G+1 ಮನೇನ ವಿತೌಟ್ ಪಿಲ್ಲರ್ಸ್ನ ಕಟ್ಬೋದಂತೆ. ನೀವು ಇಲ್ಲಿ ಬನ್ನಿ, ಕಾಣಿಸುತ್ತೆ ಅದು ಲಾಕಿಂಗ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಲಾಕ್. ಸೊ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಲಾಕು, ಬೀಳೋದೇ ಇಲ್ಲ. ಒಂದಕ್ಕೊಂದು ಲಾಕ್ ಆಗಿರೋದ್ರಿಂದ ಫುಲ್ ಇಂಟ್ಯಾಕ್ಟ್ ಆಗಿದೆ ಒಂದಕ್ಕೊಂದು. ನೈಸ್. ಓಕೆ. ಸೊ ನೀವೇನಾದ್ರು ಪರ್ಸ್ನಲಿ ಸೈಟ್ ವಿಸಿಟ್ ಮಾಡಿ ನೀವೇ ಇದನ್ನ ನೋಡಿ ಟೆಸ್ಟ್ ಮಾಡಿ ಮಾಡಬೇಕು ಅಂತ ಅನ್ಕೋತಾ ಇದ್ರೆ, ಸೊ ಇವರು ಎಲ್ಲಿಗೆ ಬರಬೇಕು ಸರ್? ಇದ್ರ ಅಡ್ರೆಸ್ ಹೇಳ್ತೀರಾ? ಇದು ಬಂದು ದೊಡ್ಡಬಳ್ಳಾಪುರದ ನಂದಿ ಹಿಲ್ಸ್ ರೋಡ್ ಅಲ್ಲಿ ಇದೆ. ಇದು ಬಿಹೈಂಡ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಬಂದ್ರೆ ಲೊಕೇಶನ್ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಸೊ TB ಸರ್ಕಲ್ ಇಂದ ನಂದಿ ಹಿಲ್ಸ್ಗೆ ಹೋಗೋ ರೋಡಲ್ಲಿ ಜಸ್ಟ್ TB ಸರ್ಕಲ್ ಟರ್ನ್ ಮಾಡಿ 1 ಕಿಲೋಮೀಟರ್ ಅಷ್ಟರಲ್ಲೇ ನಿಮ್ಗೆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಅದ್ರ ಪಕ್ಕದ ರೋಡಲ್ಲೇನೆ ಇದು ಇರುತ್ತೆ. ಸೊ ನಿಮ್ಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ ಬರ್ಬೋದು. ಸೊ ಆಲ್ಮೋಸ್ಟ್ 80,000 ಬ್ರಿಕ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಕಮ್ ಅಂಡ್ ವಿಸಿಟ್.
ನಿಮಗೆ ಗೊತ್ತಿರೋ ಹಾಗೆ 80,000 ಪ್ಲಸ್ ಅಷ್ಟು ನಮ್ಮಲ್ಲಿ ಸ್ಟಾಕ್ ಇದೆ. ನೀವು ಡಿಸ್ಕ್ರಿಪ್ಷನಲ್ಲೂ ನಮ್ಮ ನಂಬರ್ಗೆ ನೀವು ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅವೈಲಬಿಲಿಟಿ ತಿಳ್ಕೊಬೋದು. ಸೊ ಗಾಯ್ಸ್ ನಮ್ದು ಎಲ್ಲ ಮುಗೀತು, ಅಂದ್ರೆ ನಾಲೆಡ್ಜ್ ಗೇನ್ ಮಾಡಿದ್ದು ನೀವು ನೋಡಿರ್ತೀರಾ ಬ್ರಿಕ್ಸ್ ಬಗ್ಗೆ. ಹೌದು, ಬ್ರಿಕ್ಸ್ ಸ್ಪೆಷಾಲಿಟಿ, ಯುನಿಕ್ನೆಸ್, ಆಮೇಲೆ ನಾರ್ಮಲ್ ಬ್ರಿಕ್ಸ್ಗೂ ಈ ಬ್ರಿಕ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ ಎಲ್ಲ ಏನು ಐಡಿಯಾ ಇರ್ಲಿಲ್ಲ, ಬಟ್ ಎಷ್ಟೊಂದು ತಿಳ್ಕೊಂಡೆ ಆಕ್ಚುಲಿ ನಾನು ಹೇಗ್ ಮಾಡ್ತಾರೆ ಏನು, ಆಮೇಲೆ ಎಷ್ಟು ಕಷ್ಟ ಅದು ಒಂದೊಂದೇ ಬ್ರಿಕ್ ಎಲ್ಲ ಮಾಡೋದಂತೂ, ಅದು ಸಾಲಿಡ್ ಬ್ರಿಕ್ಸ್ ಎಲ್ಲ ನಾನು ಹೆಂಗ್ ಮಾಡೋದು ಸಾವಿರಾರು ಅಂತ ಅನಿಸ್ತು ನಿಜವಾಗ್ಲು. ಯಾ ಸುಹಾಸ್ಗೂ ಕೂಡ ಎಷ್ಟೊಂದು ಗೊತ್ತಾಗಿದ್ದ ಇವತ್ತೇ ಅಲ್ಲ ಡೂಡಿ. ಹೌದು. ಸೊ ಇಬ್ರಿಗೂ ಅಷ್ಟೇ ತುಂಬಾ ಅಡ್ವಾಂಟೇಜಸ್ ಇದೆ ಈ ಬ್ರಿಕ್ಸ್ ನಲ್ಲಿ ನಾರ್ಮಲ್ ಬ್ರಿಕ್ಸ್ ಗೆ ಕಂಪೇರ್ ಮಾಡಿದ್ರೆ. ಸೊ ಚೆನ್ನಾಗಿತ್ತು, ಒಂದು ಹೊಸದಾಗಿ ಕಲ್ತ್ವಿ ಏನೋ ಒಂದು ಇವತ್ತು ಅಂತ ಅನಿಸ್ತು. ಹೋಪ್ ನಿಮ್ಗೂ ಇದರಿಂದ ಏನಾದರೂ ಅಂದ್ರೆ ನಮ್ ಐಡಿಯಾ ಆಲ್ರೆಡಿ ಇದ್ರೆ ಫೈನ್. ಸಪೋಸ್ ಏನು ಗೊತ್ತೇ ಇಲ್ಲ ಅಂತ ಅಂದ್ರೆ ಮೇ ಬಿ ಅವ್ರಿಗೂ ನಮ್ಗೆ ಗೊತ್ತಾಗಿರುವಷ್ಟು ಗೊತ್ತಾಗಿದೆ ಅಂತ ಅನ್ಕೋತೀವಿ. ಸೊ ನೀವು ಯಾರಾದ್ರೂ ಮನೆ ಕಟ್ಟಿಸ್ತಾ ಇದ್ರೆ and if this interests you, please ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಂಬರ್ ಆಲ್ರೆಡಿ ನಿಮಗೆ ಡಿಸ್ಪ್ಲೇಲಿ ಆಗ್ತಾ ಇರುತ್ತೆ. ಸೊ ನೀವೇ ಅಂದ್ರೆ ಏನಾದ್ರೂ ಈ ವಿಡಿಯೋಲಿರೋ ಇನ್ಫಾರ್ಮೇಶನ್ ಸಾಕಾಗಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೀವೇ ವಿಸಿಟ್ ಕೂಡ ಮಾಡ್ಬೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ, ನ್ಯೂ ಎಕ್ಸ್ಪ್ಲೋರಿಂಗ್ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಬಾಯ್ ಬಾಯ್.